ಮಾಡ್ತಾ ಇದ್ದಾನೆ. ಅಲ್ಲಿ ಎಷ್ಟು ಜನ ಇದ್ದಾರೆ? ಆಮೆನ್. 1000 ಜನ ಇದ್ದಾರ? ಏನು ಒಬ್ಬಂಟಿಗನಾಗಿದ್ದಾನೆ. ಪ್ರಿಯ ದೇವ್ರ ಮಗುವೆ, ನೀನು ಇದನ್ನ ಒಬ್ಬಂಟಿಗನಾಗಿ ನಿನ್ನ ಮನೆಯಲ್ಲಿರ್ಬೋದು, ಒಬ್ಬಂಟಿಗನಾಗಿ ನಿನ್ನ ಕೆಲಸಕ್ಕೆ ಹೋಗಿ ಬರ್ತಿರ್ಬೋದು. ನಿನ್ನ ಭಯ ಪಡೋದು ಬೇಕಿಲ್ಲ. ಏಲಿನ ಪ್ರಾರ್ಥನೆ ಕೇಳಿ ಕರ್ಮೇಲಿನ ಬೆಟ್ಟದ ಮೇಲೆ ಅಗ್ನಿ ಇಳಿಸಿದ ದೇವರು ಈ ದಿನ ಅಧಿಕಾರ ದಂಡ ನಿನ್ನ ಮೇಲಿಟ್ಟಿರುವಾಗ ನಿನ್ನ ಪ್ರಾರ್ಥನೆ ಕೇಳಿ ಆ ಒಂದು ಬೆಂಕಿ ಇಳಿದ ದೇವರು ಇದೇ ದಿನದಲ್ಲಿ ನಿನ್ನ ಮಾಡುವುದೇ ಆದರೆ ಪ್ರಾರ್ಥನೆ, ನಿನ್ನ ಪ್ರಾರ್ಥನೆ ಕೇಳಿ ಅಧಿಕಾರದ ದಂಡ ಇಳಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಏಲಿಯನ ಪ್ರಾರ್ಥನೆ ಕೇಳಿದ ದೇವರು ಇಂದು ನನ್ನ ಪ್ರಾರ್ಥನೆ ಕೇಳುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಏಲಿಯನ ಪ್ರಾರ್ಥನೆ ಕೇಳಿ ಬೆಂಕಿ ಇಳಿಸಿದ ದೇವರು ಇಂದು ನಿನ್ನ ಪ್ರಾರ್ಥನೆ ಕೇಳಿ ದೇವರ ಬೆಂಕಿ ಇಳಿಸುವ ಆತನಾಗಿದ್ದಾನೆ. ಆ ಬೆಂಕಿ ನಿನ್ನನ್ನು ಸುಡುವ ವಿಷಯಗಳ ಮೇಲೆ, ನಿನ್ನ ನಾಶಪಡಿಸುವ ವಿಷಯಗಳ ಮೇಲೆ, ನಿನ್ನ ಬಂಧಿಸುತ್ತಿರುವ ವಿಷಯಗಳ ಮೇಲೆ, ನಿನ್ನ ಆದ್ಮಿ ಹಾಕಿ ಎದ್ದೇಳಕ್ಕಾಗದಂತೆ ಇರುವಂತ ಆ ವಿಷಯಗಳ ಮೇಲೆ ಸುಟ್ಟಿ ಹಾಕುವಂತ ಬೆಂಕಿ ಆಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ದೇವರು ಇದನ್ನ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟಿದ್ದಾರೆ. ಸಾಧಾರಣವಾದ ಅಧಿಕಾರ ಅಲ್ಲ, ಸಾಧಾರಣ ಎಲ್ಲರೂ ನೋಡುವಂತ ರೀತಿಯ ಅಧಿಕಾರ ಅಲ್ಲ. ಪ್ರಿಯ ದೇವರ ಮಗುವೆ, ನಿನ್ನನ್ನು ನಾಶಪಡಿಸಬೇಕು ಶತ್ರು ಬರುವಾಗ ಅದು ಏನು ಚಂದ್ರ ಹೋಗುವಂತ ಬೆಳಗಿಸುವಂತ ಅಭಿಷೇಕದ ಬಲ ಈ ದಿನ ನಿನ್ನ ಮೇಲೆ ದೇವರ ಬೆಂಕಿ ಸುರಿಸುವಾಗ, ದೇವರ ಆತ್ಮ ಬೆಂಕಿ ಇಳಿದು ಬರುವಾಗ ನಿನ್ನನ್ನು ಆಗಲ್ಲ, ನಿನ್ನ ಎದ್ದೇಳಕ್ಕೆ ಬಿಡಲ್ಲ ಅನ್ನುವಂತ ವಿಷಯಗಳ ಮೇಲೆ, ನಿನ್ನ ಪ್ರಾರ್ಥನೆ ಮಾಡಕ್ ಆಗದ ಇರುವಂತ ವಿಷಯಗಳ ಮೇಲೆ, ಅನ್ಯ ಭಾಷೆ ಬಾಯಿ ಬಿಡಕ್ ಆಗದೆ ಇರುವಂತ ವಿಷಯಗಳ ಮೇಲೆ, ನೀನು ಪ್ರಾರ್ಥನೆ ಮಾಡಕ್ ಆಗದೆ ಇರುವಂತ ವಿಷಯಗಳ ಮೇಲೆ, ಎದ್ದೇಳಕ್ ಆಗದೆ ಇರುವಂತ ವಿಷಯಗಳ ಮೇಲೆ ದೇವರು ಬೆಂಕಿ ಇಳಿಸೋದು ದೇವರು ನಮ್ಮನ್ನು ಆಶೀರ್ವದಿಸಿದರೆ ಶತ್ರು